Hello, my dear students. Welcome to Benjir Chemistry YouTube channel. See, in this previous video, and previous video ದಲ್ಲಿ KCET previous year questions ಅನ್ನು ಸಾಲ್ವ್ ಮಾಡಿದ್ದೀನಿ. ಯಾವುದು ದಿ ಸಾಲಿಡ್ ಸ್ಟೇಟ್ ಟಾಪಿಕ್ ಅಲ್ಲಿ. ಸೊ ಅದರಲ್ಲಿ ಒಂದಿಷ್ಟು ಕ್ವಶನ್ಸ್ ಉಳಿದಿದ್ವು. ಆ ಕ್ವಶನ್ಸ್ ಅನ್ನು ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಫಸ್ಟ್ ಏನು ಮಾಡ್ಬೇಕಂತಂದ್ರೆ ನಾನು ಸಿನಾಪ್ಸಿಸ್ ಡಿಸ್ಕಸ್ ಮಾಡಿದ್ದೀನಿ. ಪ್ಲೀಸ್ ಗೋ ಆ್ಯಂಡ್ ವಾಚ್ ಸಿನಾಪ್ಸಿಸ್. ದೆನ್ ಆಫ್ಟರ್ ವಾಚ್ ದ ಕ್ವಶನ್ಸ್ ಆ್ಯಂಡ್ ವಾಚ್ ದಿಸ್ ವಿಡಿಯೋ. ಅಥವಾ ಈ ವಿಡಿಯೋ ನೋಡಿ ನೀವು ಪ್ರಿವಿಯಸ್ ವಿಡಿಯೋಗಳನ್ನ ನೋಡಬಹುದು. ಹೌದಾ? ಸೊ ಇದರಲ್ಲಿ ಒಂದಿಷ್ಟು ಕ್ವಶನ್ಗಳನ್ನ ಮಾತ್ರ ನಾವು ಸಾಲ್ವ್ ಮಾಡೋಣ. ಓಕೆ, ಸೊ ಇಂಪಾರ್ಟೆಂಟ್ ಇರೋವು. ಸೊ ಲೆಟ್ ಸ್ಟಾರ್ಟ್. ಸೊ ದಿಸ್ ಇಸ್ ಮಸ್ಟ್ ವಾಚ್ ವಿಡಿಯೋ. ದ KCET 2021ಗೆ ಹೆಲ್ಪ್ ಆಗುತ್ತೆ ತುಂಬ. So the question is, if 1 mole of NaCl is doped with 10 to the power minus 5 mole of strontium chloride. See, ನಾವು NaCl ತಗೊಂಡ್ರೆ ಸಿ ಇಸ್ Na ಪ್ಲಸ್ Cl ಮೈನಸ್, ಒಂಚೂರು ದೊಡ್ಡದು ಬರೆಯೋಣ ಇದನ್ನು. Na ಪ್ಲಸ್ Cl ಮೈನಸ್, Na ಪ್ಲಸ್ Cl ಮೈನಸ್, Na ಪ್ಲಸ್ Cl ಮೈನಸ್. ಆ ಥರ ಇಲ್ಲೆಲ್ಲ ಏನಾಗಿರುತ್ತೆ ಅಂತಂದರೆ Na ಪ್ಲಸ್ಸು Cl ಮೈನಸ್ಸು, Na ಪ್ಲಸ್ಸು Cl ಮೈನಸ್ಸು, Na ಪ್ಲಸ್ Cl ಮೈನಸ್. ಸೊ ಈ ಥರ ಎಂಟೈರ್ ಕ್ರಿಸ್ಟಲ್ ತುಂಬ ಎಲ್ಲ ಏನಿರುತ್ತೆ ಅಂತಂದರೆ ವಿ ಕ್ಯಾನ್ ಸಿ a large number of Na plus ions and Cl minus ions. ಸೊ ರಾಕ್ ಸಾಲ್ಟ್ ಸ್ಟ್ರಕ್ಚರಲ್ಲಿ ಈ ಥರ ಇರುತ್ತೆ ಇದು. ಹೌದಾ? Cl ಮೈನಸ್ಸು, Na ಪ್ಲಸ್ಸು, Cl ಮೈನಸ್ಸು, Na ಪ್ಲಸ್ಸು, Cl ಮೈನಸ್, Na ಪ್ಲಸ್. ಸಿ ಇಫ್ ಯು ಆ್ಯಡ್ ಸ್ಟ್ರಾನ್ಸಿಯಮ್, ನೀವು ಇದರಲ್ಲಿ ಏನಾದರೂ ಸ್ಟ್ರಾನ್ಸಿಯಮ್ ಆ್ಯಡ್ ಮಾಡಿದ್ರೆ ಸ್ಟ್ರಾನ್ಸಿಯಮ್ ಕ್ಲೋರೈಡ್ ಯಾವ ಥರ ಇರುತ್ತೆ ಗೊತ್ತಾ? ಸೊ ಇಟ್ ಈಸ್ ಡಿಸೋಸಿಯೇಟೆಡ್ ಆ್ಯಸ್ Sr2 ಪ್ಲಸ್ ಪ್ಲಸ್ 2Cl ಮೈನಸ್ strontium. If you add strontium, this strontium will replace sodium ions. One strontium ion can replace 2 sodium ions. ಒಂದು ಸ್ಟ್ರಾನ್ಸಿಯಮ್ ಏನು ಮಾಡುತ್ತೆ ಅಂದರೆ 2 ಸೋಡಿಯಂ ಅಯಾನ್ಗಳನ್ನ ರಿಪ್ಲೇಸ್ ಮಾಡುತ್ತೆ. ಸಿ, 1 ಸ್ಟ್ರಾನ್ಸಿಯಮ್ ಕ್ಯಾನ್ ರಿಪ್ಲೇಸ್ 2 ಸೋಡಿಯಂ ಅಯಾನ್ಸ್. 2 ಸೋಡಿಯಂ ಇರೋ ಕಡೆ ಎಲ್ಲ ಏನು ಬರುತ್ತೆ ಅಂದರೆ ಒಂದು ಸ್ಟ್ರಾನ್ಸಿಯಮ್ ಬಂದು ಕೂತ್ಕೊಂಡ್ಬಿಡುತ್ತೆ. ಬರೆಯೋಣ ಅದನ್ನು. ಯಾಕೆ ಈ ಥರ ಆಗುತ್ತೆ ಅಂತಂದರೆ ಸಿ ದ ಚಾರ್ಜ್ ಆಫ್ ಸ್ಟ್ರಾನ್ಸಿಯಮ್ ಇಸ್ +2 ಆ್ಯಂಡ್ ದಟ್ ಆಫ್ ಸೋಡಿಯಮ್ ಇಸ್ +1. ಇಫ್ ಸ್ಟ್ರಾನ್ಸಿಯಮ್ ಇಸ್ ಪ್ರೆಸೆಂಟ್ ಹಿಯರ್, ಸ್ಟ್ರಾನ್ಸಿಯಮ್ 2+, ಇಟ್ ವಿಲ್ ಕ್ರಿಯೇಟ್ 1 ವೇಕೆನ್ಸಿ. ಎಷ್ಟು ಸ್ಟ್ರಾನ್ಸಿಯಮ್ ಬರುತ್ತಲ್ಲ ಅಷ್ಟು ಏನಾಗುತ್ತಾ ವೇಕೆನ್ಸಿ ಕ್ರಿಯೇಟ್ ಆಗುತ್ತಾ. ಸೊ ನಂಬರ್ ಆಫ್ ಸ್ಟ್ರಾನ್ಸಿಯಮ್ 2+ added are equals to number of cationic vacancies formed. ಸೊ ಕ್ಯಾಟಯಾನಿಕ್ ವೇಕೆನ್ಸಿ ಎಷ್ಟು ಫಾರ್ಮ್ ಆಗುತ್ತೆ ಗೊತ್ತಾ? ಎಷ್ಟು ಸ್ಟ್ರಾನ್ಸಿಯಮ್ ಆಗ್ತಿರಲ್ಲ ಅಷ್ಟು ಏನಾಗುತ್ತಾ ಕ್ಯಾಟಯಾನಿಕ್ ವೇಕೆನ್ಸಿ ಫಾರ್ಮ್ ಆಗುತ್ತೆ. ಯಾಕಂತಂದರೆ ಒಂದು ಸ್ಟ್ರಾನ್ಸಿಯಮು 2 ಸೋಡಿಯಂ ರಿಪ್ಲೇಸ್ ಮಾಡುತ್ತಾ. ಈ ಸ್ಟ್ರಾನ್ಸಿಯಮು ಒಂದು ಸೋಡಿಯಂ ಹೋಗಿರೋ ಜಾಗದಲ್ಲಿ ಬಂದು ಕೂತ್ಕೊಳ್ಳುತ್ತಾ, ಇನ್ನೊಂದು ಸೋಡಿಯಂ ಜಾಗ ಖಾಲಿ ಉಳ್ಕೊಂಡ್ಬಿಡುತ್ತೆ. ಹೌದಾ? ಸೊ ಈಚ್ ಸ್ಟ್ರಾನ್ಸಿಯಮ್ ಕ್ಯಾನ್ ರಿಪ್ಲೇಸ್ 2 sodium. ಸೊ ಫಾರ್ ದ್ಯಾಟ್ strontium can replace the site of one sodium, that of another sodium site remain vacant. Now we are added 10 to the power minus 5 moles of strontium chloride. How much we have added? 10 to the power minus 5 moles of strontium chloride. Therefore 10 to the power minus 5 moles of cationic vacancies are formed. Cationic vacancies are ಫಾರ್ಮ್ಡ್. ಇಲ್ಲಿ ಏನಾಗಿರುತ್ತೆ ನಮಗೆ ಇಷ್ಟು ಕ್ಯಾಟಯಾನಿಕ್ ವೇಕೆನ್ಸಿ ಏನಾಗಿರುತ್ತೆ ಇಲ್ಲಿ ಫಾರ್ಮ್ ಆಗಿರುತ್ತೆ. ಹೌದಾ? ಈಗ ಏನು ಮಾಡೋಣ, ನಮ್ಮ ಕ್ರಿಸ್ಟಲಲ್ಲಿ ಟೋಟಲ್ ಎಷ್ಟು ವೇಕೆನ್ಸಿ ಫಾರ್ಮ್ ಆಗಿರುತ್ತೆ. ಹೌದಾ? ಯಾಕಂದ್ರೆ 1 ಮೋಲಲ್ಲಿ ಆ್ಯಡ್ ಮಾಡಿದ್ದೀವಿ ನಾವೀಗ, ಎಷ್ಟಾಗುತ್ತೆ ಅಂತ ನೋಡೋಣ. ಹೌದಾ? ಸೊ 1 ಮೋಲ್ ತಗೊಂಡ್ರೆ ಎಷ್ಟಿರುತ್ತೆ ಇದು? 6.02 ಇಂಟು 6.02 into 10 to the power 23. Sorry, if you add 1 mole of strontium, these many holes are formed. ಹೌದಾ? ನೀವು 1 mole strontium ಆ್ಯಡ್ ಮಾಡಿದ್ರೆ ಇಷ್ಟು ಹೋಲ್ ಫಾರ್ಮ್ ಆಗ್ತಿತ್ತಾ? ಯಾಕಂದ್ರೆ 1 ಮೋಲಲ್ಲಿ ಎಷ್ಟಿರುತ್ತೆ ನಂಬರ್ ಆಫ್ ಪಾರ್ಟಿಕಲ್ಸ್ ಇಷ್ಟೇ ಇರೋದಾ? ಹೌದಾ? ಈಗ ನಾವು ಎಷ್ಟು ಆ್ಯಡ್ ಮಾಡಿದ್ದೀವಿ? 10 to the power minus 5 ಆ್ಯಡ್ ಮಾಡಿದ್ದೀವಿ. 10 to the power minus 5 mole ಎಷ್ಟಾಗುತ್ತೆ? ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ, ಇವೆರಡಕ್ಕೆ ಏನು ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಎಷ್ಟಾಗುತ್ತೆ ನೋಡಿ? x is equals to 10 to the power minus 5 into 6.022 into 10 to the power 23. So
6.022 ಇಂಟು 10⁻23 -5 ತೆಗೆದ್ರೆ 10⁻18. ಸೊ ದೇರ್ ಫಾರ್ ದ ನಂಬರ್ ಆಫ್ ಕ್ಯಾಟಯಾನಿಕ್ ವೇಕೆನ್ಸೀಸ್ ಫಾರ್ಮ್ಡ್ ಆರ್ ಈಕ್ವಲ್ಸ್ ಟು 10⁻18. ಎಷ್ಟಾಗುತ್ತೆ? 10⁻18 ಫಾರ್ಮ್ ಆಗುತ್ತೆ. 10⁻18. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಅರ್ಥ ಆಯ್ತಾ ಇದು? ಓಕೆ, ಸೊ ವಿಲ್ ಗೋ ಫಾರ್ ನೆಕ್ಸ್ಟ್. A metal crystallizes in face-centered cubic structure. Face-centered cubic structure means what? FCC. With metallic radius. Radius ಎಷ್ಟಿದೆ ಇದರದು? Radius is equals to √2 angstrom unit. ಹೌದಾ? The volume of the unit cell. Volume ಎಷ್ಟಾಗುತ್ತೆ? How to calculate volume? The volume of the unit cell. Volume of the unit cell ಫಾರ್ಮುಲಾ ಏನು? ಸಿ ನಾವು FCC ಅಂತ ತಗೊಂಡ್ರೆ ವಾಲ್ಯೂಮ್ ಫಾರ್ಮುಲಾ ಏನು? A cube. ವಾಲ್ಯೂಮ್ ಅಂದರೆ ಎ ಕ್ಯೂಬ್. ನಮ್ಗೆ ಎ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಫಸ್ಟ್ ಏನು ಮಾಡ್ಬೇಕು ನಾವು? ಎ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಹೌ ಟು ಕ್ಯಾಲ್ಕುಲೇಟ್ ಎ? ಬೈ ಯೂಸಿಂಗ್ ರೇಡಿಯಸ್. ನೋಡೋಣ. ಲೆಟ್ ಅಸ್ ಇಮ್ಯಾಜಿನ್ ದಿಸ್ ಈಸ್ ಒನ್ FCC. ಇದು ಒಂದು FCC ಅನ್ಕೊಳ್ಳೋಣ. ಇದು ಒಂದು ಪಾರ್ಟಿಕಲು, ಇದೊಂದು ಪಾರ್ಟಿಕಲ್, ಇದೊಂದು ಪಾರ್ಟಿಕಲ್. ಹೌದಾ? ಸೊ ಲೆಂತ್ ಆಫ್ ದಿಸ್ ಈಸ್ ಎ ಆ್ಯಂಡ್ ದಿಸ್ ಈಸ್ ಬಿ. ಬಿ ಈಸ್ ಈಕ್ವಲ್ಸ್ ಲೆಂತನ್ನು ಏನು ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು? ಇದನ್ನು ABC ಅಂತ ಅಂದ್ಕೊಂಡ್ರೆ ಕ್ಯಾನ್ ಯು ಸಿ ದಿ ಟ್ರಯಾಂಗಲ್? ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕಾಣಿಸ್ತದೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಲ್ಲಿಂದ ನಾವು ಏನು ಮಾಡ್ಬೋದು? ABC ಟ್ರಯಾಂಗಲ್ ABCದಿಂದ ಫ್ರಮ್ ಟ್ರಯಾಂಗಲ್ ABC. ಸೊ ಈ ಬಿ ಅಂತಂದರೆ ಏನು? AC ಅಂತ ಹೇಳ್ಬೋದಾ? ಸೊ ಪೈಥಾಗೋರಸ್ ರಿಲೇಷನ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? AC ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ನಾವು ಆಲ್ರೆಡಿ ಇದನ್ನು ಡೆರಿವೇಷನ್ ನೋಡಿರ್ತೀವಿ ಇದನ್ನು. ಹೌದಾ? AB ಅಂದರೆ ಏನು? A ಸ್ಕ್ವೇರ್. BC ಅಂದರೆ ಏನು? A ಸ್ಕ್ವೇರ್. ಟೋಟಲ್ ಎಷ್ಟಾಯ್ತಿದು? 2A ಸ್ಕ್ವೇರ್. ಏನಿದು? AC ಸ್ಕ್ವೇರ್ ಅಂದರೆ. AC ಅಂತಂದರೆ AC ಈಸ್ ಈಕ್ವಲ್ಸ್ ಟು √2A. ಹೌದಾ? ಸೊ ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಏನಂತ ಹೇಳ್ಬೋದು ನಾವು ಇದನ್ನು? AC ಈಸ್ ಈಕ್ವಲ್ಸ್ ಟು 4R ಅಂತ ಹೇಳ್ಬೋದಾ? ನೋಡಿ, ಇದು ರೇಡಿಯಸ್ಸು, ಈ ಕಡೆ ರೇಡಿಯಸ್ಸು, ಇವೆರಡು ರೇಡಿಯಸ್ಸು, 4R. ದೇರ್ ಫಾರ್ √2A is equals to 4R. ನೋಡಿ, AC is equals to this much, AC is equals to this much. ಎರಡನೇ ಏನು ಮಾಡ್ಬೋದು ನಾವು? ಇಕ್ವೇಟ್ ಮಾಡಬಹುದು. therefore A is equals to ಏನಾಗುತ್ತೆ? 4R divided by √2. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನಮಗೆ? ಅಪಾನ್ ಸಿಂಪ್ಲಿಫಿಕೇಶನ್ ಏನು ಬರುತ್ತೆ ನೋಡಿ? ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ? 2√2R. A is equals to 2√2R. ಹೌದಾ? ಸೊ R is equals to ಏನಾಗುತ್ತೆ? R is equals to A divided by 2√2. ಹೌದಾ? A is equals to 2√2R. ಈಗ ನಮ್ಗೆ R ವ್ಯಾಲ್ಯೂ ಗೊತ್ತಿದೆಯಾ? therefore A is equals to 2√2 ಇಂಟು R ಅಂದರೆ ಎಷ್ಟಿದೆ? √2 angstrom unit. A is equals to 2 ಇಂಟು 2 ಆಯಿತಾ? ಹೌದಾ? 4 angstrom unit. A is equals to 4 angstrom unit. A cube is equal to ಏನು ಮಾಡೋಣ ಈಗ? 4 ಇಂಟು 10⁻−10 ಮೀಟರ್ ಹೋಲ್ ಕ್ಯೂಬ್ ಮಾಡೋಣ. ಬಿಕಾಸ್ ಎ ಅಂತಂದರೆ ಏನು? ಬಿಕಾಸ್ ಎ ಈಸ್ ಈಕ್ವಲ್ಸ್ ಟು 10⁻−10 ಮೀಟರ್ ಆಂಗ್ಸ್ಟ್ರಾಮ್ ಯೂನಿಟ್ ಅಂತಂದರೆ. ಹೌದಾ? ಈಗ ಇದನ್ನ ಕ್ಯೂಬ್ ಮಾಡಿ ಏನಾಗುತ್ತೆ? ಎ ಕ್ಯೂಬ್ ಈಸ್ ಈಕ್ವಲ್ಸ್ ಟು ಎಷ್ಟಾಯ್ತಿದ್ದು? 4 4 16 16 4 64. 64 ಇಂಟು 10⁻−30 ಮೀಟರ್. ದಿಸ್ ಈಸ್ ಅವರ್ ಆನ್ಸರ್. ಇದೆಯಾ ನೋಡಿ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ರಾಂಗು. 6.4 ಟರ್ಮಲ್ಲಿ ಬರೆದಿದ್ದಾರಾ? 6.4 ಮಾಡೋಣ ಇದನ್ನು. ಎ ಕ್ಯೂಬ್ ಈಸ್ ಈಕ್ವಲ್ಸ್ ಟು 6.4. ಒಂದು ಇಲ್ಲಿರೋ ಡೆಸಿಮಲ್ ಪಾಯಿಂಟ್ ಈ ಕಡೆ ಬಂತು. ಸೊ ಏನಾಗುತ್ತಿದ್ದು? 10⁻−29 ಆಯಿತು. -29. 10⁻−29. 10⁻−29 cubic meter cube. So the volume of the unit cell is this much, 6.4 into 10⁻−29 cubic meter. ಅದೇ ನೋಡಿ, -29 ಇದೆಯಾ? ಸೊ ದಿಸ್ ಇಸ್ ಅವರ್ ಆನ್ಸರ್. ಅರ್ಥ ಆಯ್ತಾ? ಇದು ಸಿಂಪಲ್ ಇರುತ್ತೆ ಕ್ವಶನ್ಸ್ ಈ ಥರ. ನೆಕ್ಸ್ಟ್ ಒನ್ ವಿಲ್ ಬಿ ಲಾಸ್ಟ್ ಕ್ವಶನ್. ಇದು KCET 2020 ಕೇಳಿರೋದು. ಸಿಲಿಕಾನ್ ಡೋಪ್ಡ್ ವಿತ್ ಗ್ಯಾಲಿಯಮ್ ಫಾರ್ಮ್ಸ್. ನೋಡಿ,
ಸಿಲಿಕಾನ್ ಏನಿದು ಗ್ರೂಪ್ 14 ಎಲಿಮೆಂಟಾ, ಗ್ರೂಪ್ 14. ಈ ಗ್ರೂಪ್ 14ಗೆ ನೀವೇನಾದರೂ ಗ್ರೂಪ್ 13 ಆ್ಯಡ್ ಮಾಡಿದ್ರೆ, ಗ್ರೂಪ್ 13 ಏನಿದು ಎಲೆಕ್ಟ್ರಾನ್ ಡೆಫಿಷಿಯೆಂಟ್. ಇಲ್ಲಿ ಏನಾಗುತ್ತೆ ಅಂತಂದರೆ ಜಾಸ್ತಿ ಹೋಲ್ಸ್ ಫಾರ್ಮ್ ಆಗುತ್ತೆ, ಸೊ ಹೋಲ್ಸ್ ಎಲ್ಲ ಏನಿರುತ್ತೆ, ಇದು ಪಾಸಿಟಿವ್ ಇರುತ್ತೆ. ಸೊ ಏನು ಬರುತ್ತೆ ಇಲ್ಲಿ ನಮಗೆ ಪಿ ಟೈಪ್ ಸೆಮಿ ಕಂಡಕ್ಟರ್ ಬರುತ್ತೆ. ಸಿಲಿಕಾನ್ಗೆ ನೀವೇನಾದರೂ ಗ್ರೂಪ್ 13 ಆ್ಯಡ್ ಮಾಡಿದ್ರೆ ಈ ಥರ ಆಗುತ್ತೆ. ಸಪೋಸ್ ಸಿಲಿಕಾನ್ಗೆ ಇಫ್ ಯು ಆ್ಯಡ್ ಗ್ರೂಪ್ ನಂಬರ್ 15 ಎಲಿಮೆಂಟ್, ಗ್ರೂಪ್ ನಂಬರ್ 15 ವೆಲೆನ್ಸ್ ಎಷ್ಟು, ವೆಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು, 5 ಎಲೆಕ್ಟ್ರಾನ್ಸ್ ಇರ್ತಾ ಇಲ್ಲಿ ಇದ್ರ ಗ್ರೂಪ್ ನಂಬರ್ 4 ವೆಲೆನ್ಸ್ ಎಲೆಕ್ಟ್ರಾನ, ಇಲ್ಲಿ ಇದ್ರದ್ದು 3 ವೆಲೆನ್ಸ್ ಎಲೆಕ್ಟ್ರಾನ್. ನೋಡಿ ಇಲ್ಲಿ ಏನು ಚೇಂಜ್ ಆಗುತ್ತೆ ಅಂತಂದರೆ, ಚೇಂಜ್ ಆಗೋ ಫ್ಯಾಕ್ಟ್ರಿ ಏನಂತಂದರೆ ಸಿಲಿಕಾನ್ಗೆ ಏನಾಗುತ್ತೆ 4 ಬಾಂಡ್ ಇರುತ್ತಾ, ನೀವೇನಾದರೂ ಒಂದು ಗ್ರೂಪ್ ನಂಬರ್ 13 ಹಾಕಿದರೆ ಇಲ್ಲಿ ಏನಿರುತ್ತೆ, ಯಾವುದಾದ್ರೂ ಒಂದು ಗ್ರೂಪ್ ನಂಬರ್ 13 ಅಲ್ಯೂಮಿನಿಯಂ ಬಂತು ಅಂದ್ಕೊಳ್ಳಿ ಈಗ, ಹೌದಾ, ಇಟ್ ವಿಲ್ ಫಾರ್ಮ್ ಓನ್ಲಿ 3 ಬಾಂಡ್ಸ್ ವಿತ್ 3 ಸಿಲಿಕಾನ್ ಆಟಮ್ಸ್, 1 ಪ್ಲೇಸ್ ರಿಮೇನ್ ವೆಕೆಂಟ್. ಇದು ನಾವು ಪಾಸಿಟಿವ್ ಹೋಲ್ ಅಂತ ಕರಿತೀವಿ. ಅದೇ ನೀವೇನಾದರೂ ಗ್ರೂಪ್ 15 ಆ್ಯಡ್ ಮಾಡಿದ್ರೆ, ನಾನು ಈ ಕಡೆ ಆ್ಯಡ್ ಮಾಡ್ತೀನಿ ನೋಡಿ, ಫಾಸ್ಫರಸ್ ಆ್ಯಡ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಇಟ್ ವಿಲ್ ಫಾರ್ಮ್ 4 ಬಾಂಡ್ಸ್ ಆ್ಯಂಡ್ 1 ಎಲೆಕ್ಟ್ರಾನ್ ಇಸ್ ಎಕ್ಸ್ಟ್ರಾ. ಸೊ ಈ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಏನು ಮಾಡುತ್ತೆ ಅಂದರೆ ಕಂಡಕ್ಷನ್ ಮಾಡುತ್ತೆ. ದೇ ಆರ್ ಎಲೆಕ್ಟ್ರಾನ್ ರಿಚ್ ಇಂಪ್ಯೂರಿಟೀಸ್, ಹೌದಾ. ಎಲೆಕ್ಟ್ರಾನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಚಾರ್ಜ್ ಕ್ಯಾರಿಯರ್, ಹೌದಾ, ನೆಗೆಟಿವ್ ಇರುತ್ತೆ. ಸೊ ಇದಕ್ಕೆ ನಾವು ಎನ್ ಟೈಪ್ ಸೆಮಿ ಕಂಡಕ್ಟರ್ ಅಂತ ಕರಿತೀವಿ. ಇನ್ ಶಾರ್ಟ್ ಹೇಳಬೇಕಂತಂದರೆ ಗ್ರೂಪ್ 14ಗೆ ಗ್ರೂಪ್ 15 ಎಲಿಮೆಂಟ್ ಹಾಕಿದರೆ ಎನ್ ಟೈಪು, ಗ್ರೂಪ್ 13 ಎಲಿಮೆಂಟ್ ಹಾಕಿದರೆ ಪಿ ಟೈಪ್, ಹೌದಾ. ಈಗ ನೋಡಿ ಗ್ಯಾಲಿಯಂ ಯಾವುದು, ಗ್ಯಾಲಿಯಂ ಈಸ್ ಗ್ರೂಪ್ 13 ಎಲಿಮೆಂಟಾ, ಗ್ರೂಪ್ 13 ಇದು ಗ್ಯಾಲಿಯಮು, ಎಸ್ ಆರ್ ನೋ, ಗ್ರೂಪ್ 13 ಎಲಿಮೆಂಟ್ಸ್ ಬೋರಾನ್, ಅಲ್ಯೂಮಿನಿಯಂ, ಗ್ಯಾಲಿಯಂ, ಇಂಡಿಯಂ, ಥ್ಯಾಲಿಯಂ, ಹೌದಾ. ಸೊ ಗ್ಯಾಲಿಯಂ ಏನಿದು ಗ್ರೂಪ್ 13 ಎಲಿಮೆಂಟು, ಇದು ವೆಲೆನ್ಸ್ ಎಷ್ಟು 3 ಎಲೆಕ್ಟ್ರಾನ್ಸ್ ಏನು ಫಾರ್ಮ್ ಆಗುತ್ತೆ, ಇಟ್ ವಿಲ್ ಪ್ರೊಡ್ಯೂಸ್ ಪಿ ಟೈಪ್ ಸೆಮಿ ಕಂಡಕ್ಟರ್. ಏನು ಫಾರ್ಮೇಷನ್ ಮಾಡುತ್ತದು, ಪಿ ಟೈಪ್ ಸೆಮಿ ಕಂಡಕ್ಟರ್ನ ಫಾರ್ಮೇಷನ್ ಮಾಡುತ್ತೆ. ಅರ್ಥ ಆಯ್ತಾ. ಅದೇ ನೀವು ಗ್ರೂಪ್ 15ನಲ್ಲಿ ಯಾವುದಾದ್ರೂ ಆ್ಯಡ್ ಮಾಡಿದ್ರೆ ಗ್ರೂಪ್ 15ದಿಂದ ಏನು ಆ್ಯಡ್ ಮಾಡ್ಬೋದು ನೀವು, ಯು ಕ್ಯಾನ್ ಆ್ಯಡ್ ನೈಟ್ರೋಜನ್, ಫಾಸ್ಫರಸ್, ಹೌದಾ, ನೈಟ್ರೋಜನ್ನು, ಫಾಸ್ಫರಸ್ಸು, ಆರ್ಸೆನಿಕ್ಕು, ಆ್ಯಂಟಿಮನಿ, ಬಿಸ್ಮತ್, ಹೌದಾ, ಇವುಗಳನ್ನ ಆ್ಯಡ್ ಮಾಡ್ಬೋದು. ಇಲ್ಲೆಲ್ಲ ಆದರೆ ಏನಾಗುತ್ತೆ, ಇದು ಎನ್ ಟೈಪ್ ಬರುತ್ತೆ. ಗ್ರೂಪ್ 13 ಆದರೆ ಇದು ಪಿ ಟೈಪ್. ಸೊ ಗ್ಯಾಲಿಯಮ್ ಈಸ್ ಗ್ರೂಪ್ 13, ಸೊ ಇಟ್ ವಿಲ್ ಪ್ರೊಡ್ಯೂಸ್ ಪಿ ಟೈಪ್ ಸೆಮಿ ಕಂಡಕ್ಟರ್. ಹೌದಾ, ಅರ್ಥ ಆಯ್ತಾ, ಕ್ಲಿಯರ್ ಆಯ್ತಾ. ಸೊ ಓಕೆ ಡಿಯರ್ ಸ್ಟೂಡೆಂಟ್ಸ್, if you like this video, please like, share and subscribe, and thank you.